ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 2 ಕಂಟ್ರೀಸ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು ಮತ್ತು ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಮತ್ತು ಬಿಡುಗಡೆಯಾಗಿದ್ದ ದಿನಾಂಕ, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ದಿಲೀಪ್ ಹಾಗೂ ಮಮತಾ ಮೋಹನ್ ದಾಸ್ ಹಾಗೂ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಸಫಿ, ಪ್ರೊಡ್ಯೂಸರ್ ಬೈ ರಂಜಿತ್. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಡಿಸೆಂಬರ್ 25, 2015 ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ 141 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಅತಿ ಹೆಚ್ಚು ವೀಕ್ಷಣೆಯನ್ನು ಪಡೆದಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆ್ಯಕ್ಟರ್ಸ್ಗಳು ದಿಲೀಪ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಮಮತಾ ಮೋಹನ್ ದಾಸ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿನ ಮಲಯಾಳಂನಲ್ಲಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಇದೊಂದು ಪಾಪ್ಯುಲರ್ ಮೂವಿ ಅಂತಲೂ ಕೂಡ ಹೇಳಬಹುದು ಆ ಟೈಮಲ್ಲಿ. ಮತ್ತು ಸಾಂಗ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಮೊದಲನೇ ಸ್ಟೋರಿ ಹೇಳಿದ್ರೆ, ದಿಗ್ನೇಶ್ ಅನ್ನೋ ವ್ಯಕ್ತಿ ಇರ್ತಾನೆ. ದಿಗ್ನೇಶು ಅವನಿಗೆ ತಂದೆ ತಾಯಿ ಇರ್ತಾನೆ. ದಿಗ್ನೇಶ್ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಇಂಡಿಯಾದಲ್ಲಿ ಇರ್ತಾರೆ. ಇಂಡಿಯಾದಲ್ಲಿ ಅವರ ತಂದೆ ತಾಯಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಅವನು ಕಾಲೇಜಿಗೆ ಹೋಗ್ತಾ ಚೆನ್ನಾಗಿ ಓದ್ತಿರ್ತಾನೆ. ಅದರಿಂದ ಅಮೇರಿಕಾದಲ್ಲಿ ಒಂದು ಸೀಟ್ ಸಿಗುತ್ತೆ, ಒಂದು ಬೇರೆ ಕಂಟ್ರಿಯಲ್ಲಿ. ಅದರಿಂದ ಬೇರೆ ಕಂಟ್ರಿಗೆ ಹೋಗ್ತಾನೆ ಮತ್ತು ಅಮೇರಿಕಾದಲ್ಲೂ ಕೂಡ ಕೆಲಸವನ್ನು ಮಾಡ್ತಿರ್ತಾನೆ. ಅಲ್ಲಿನ ಒಂದು ಇಂಡಿಯನ್ ಹುಡುಗಿ ಸಿಗ್ತಾಳೆ. ಇಂಡಿಯನ್ ಹುಡುಗಿ ಆಗಿರೋದ್ರಿಂದ ಇಬ್ಬರು ಕೂಡ ಚೆನ್ನಾಗೇ ಮಾತಾಡ್ತಿರ್ತಾರೆ. ಇಬ್ಬರಿಗೂ ಕೂಡ ಪರಿಚಯ ಮಾಡ್ಕೋತಾರೆ. ಇಬ್ಬರು ಕೂಡ ಮಾತುಕತೆ ಮಾತಾಡ್ಕೋತಾರೆ. ಮತ್ತು ಅವರ ಪಾಡಿಗೆ ಅವ್ರ ಕೆಲಸ ನಡ್ಕೊಂಡು ಹೋಗ್ತಾ ಇರುತ್ತೆ. ಕೆಲವು ದಿನಗಳ ನಂತರ ಮತ್ತೆ ಭೇಟಿ ಆಗ್ತಾರೆ. ಅವರಿಬ್ಬರ ನಡುವೆ ಚೆನ್ನಾಗಿ ಬಾಂಧವ್ಯಗಳು ಉಂಟಾಗ್ತವೆ. ಅದರಿಂದ ಇಬ್ಬರು ಕೂಡ ಪ್ರೀತಿಸ್ತಾರೆ. ಪ್ರೀತಿಸಿದ ಮೇಲೆ ಏನಾಗುತ್ತೆ ಅಂದರೆ, ಕೆಲವು ದಿನಗಳ ನಂತರ ಅವರ ಹುಡುಗಿ ತಂದೆ ತಾಯಿ ಒಂದು ಹುಡುಗನ್ನ ನೋಡಿದ್ದೀನಿ ಅಂತೇಳಿ ಒಂದು ಫೋಟೋ ಕಳಿಸ್ತಾರೆ. ಆ ಫೋಟೋದಲ್ಲಿ ದಿಗ್ನೇಶ್ ಇರ್ತಾನೆ ಅಂತಲೇ ಹೇಳಬಹುದು. ಅವರೇ ಇರೋ ಕಾರಣದಿಂದ ಇಬ್ಬರು ಒಪ್ಪಿಗೆ ಆಯಿತು ಅಂತ ಹೇಳ್ತಾರೆ ಅವ್ರ ತಂದೆ ತಾಯಿಗೆ. ಮತ್ತು ಅವರಿಬ್ಬರು ಕೂಡ ಮಾತಾಡಿಕೊಂಡು ಅವರ ಹುಡುಗ ತಂದೆ ತಾಯಿ ಮತ್ತು ಹುಡುಗಿ ತಂದೆ ತಾಯಿ ಇಂಡಿಯಾದಲ್ಲೇ ಮಾತಾಡ್ಕೊಂಡಿರ್ತಾರೆ. ಇವರಿಬ್ಬರು ಬೇರೆ ಕಂಟ್ರೀಲಿ ಇವರಿಬ್ಬರು ಕಪಲ್ಸ್ಗಳು, ವಿಘ್ನೇಶ್ ಹಾಗೂ ಅವರು ಪ್ರೀತಿಸಿದ ಹುಡುಗಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಕೆಲವು ದಿನಗಳ ನಂತರ ಮದುವೆಗೆ ಇಂಡಿಯಾದಲ್ಲೇ ಮಾಡಬೇಕು ಅಂತೇಳಿ ಇಂಡಿಯಾದಲ್ಲೇ ಮಾಡ್ತಾರೆ. ಎಂಜಾಯ್ ಕೂಡ ಎಲ್ಲ ಒಂದು ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಿ, ಹಾಗೆಯೇ ತುಂಬ ಸಂಭ್ರಮಿಸ್ತಾ ಮದುವೆ ಕೂಡ ಕಳಿಸ್ತಾರೆ. ಅವರ ತಂದೆ ತಾಯಿಗೂ ಕೂಡ ಬೇಜಾರಾಗುತ್ತೆ, ನನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ದುಡಿಯೋಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ. ಅವರು ಕೂಡ ಸ್ವಲ್ಪ ನೊಂದ್ಕೋತಾರೆ. ಆದರೂ ಕೂಡ ಕಷ್ಟಪಟ್ಟು ಅವರನ್ನು ಕಳಿಸ್ಕೊಡ್ತಾರೆ. ಹಾಗೆಯೇ ಅವರ ಜೀವನವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.